ಎಲ್ರಿಗೂ ನಮಸ್ಕಾರ. ನಾವಿವತ್ತು ಅನ್ಬಾಕ್ಸ್ ಮಾಡಿ ರಿವ್ಯೂ ಕೊಡ್ತಿರುವಂಥ ಪುಸ್ತಕ ಆತ್ಮಬಂಧನ ಬೈ ಸಂಜಯ್ ರಾಜಾರಾವ್. ಈ ಪುಸ್ತಕದ ಕುರಿತು ಎಲ್ಲ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚ್ಕೋತೀನಿ. ಎಂದಿನಂತೆ ಫ್ರೀ ಸ್ಯಾಂಪಲ್ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಪುಸ್ತಕದ ಲೇಖಕರು ಸಂಜಯ್ ರಾಜಾರಾವ್. ಅವರು ವೃತ್ತಿಯಲ್ಲಿ ಲೆಕ್ಕಗಾರರಾಗಿ 22 ಅಂಕಣಗಳನ್ನು, 2 ಕವನ ಸಂಕಲನಗಳನ್ನು ಮತ್ತು 100ಕ್ಕೂ ಹೆಚ್ಚು ಚುಟುಕುಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಅದರೊಂದಿಗೆ ಸುಮಾರು 6 ಸಂಕಲನ ಪುಸ್ತಕಗಳಲ್ಲಿ ತಮ್ಮ ಕವನಗಳನ್ನು ಇತರ ಲೇಖಕರೊಂದಿಗೆ ಪ್ರಕಟಿಸಿದ್ದಾರೆ. ಆತ್ಮಬಂಧನ ಅವರ ಮೊದಲನೆಯ ಕಿರುಕಾದಂಬರಿಯಾಗಿದ್ದು, ಈ ಮೂಲಕ ಅವರು ಕನ್ನಡ ಸಾಹಿತ್ಯಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಸಮಯನ ವ್ಯರ್ಥ ಮಾಡದೆ ಪುಸ್ತಕನ ಅನ್ಬಾಕ್ಸ್ ಮಾಡೋಣ. ಇನ್ನು ಈ ಪುಸ್ತಕನ ಮೇಲ್ನೋಟಿಗೆ ವಿಮರ್ಶಿಸಬೇಕಂದ್ರೆ 2020ರಲ್ಲಿ ದ ರೈಟ್ ಆರ್ಡರ್ ಪಬ್ಲಿಕೇಶನ್ಸ್ನಿಂದ ಪ್ರಕಟವಾಗಿದೆ. ಇದರಲ್ಲಿ ಒಟ್ಟಾರೆ 190 ಪುಟಗಳಿವೆ ಹಾಗೂ ಪುಸ್ತಕದ ನಿಖರವಾದ ಬೆಲೆ 249 ರೂಪಾಯಿ. ಪ್ರಕಾರ ಕಾಲ್ಪನಿಕ. ಯಾರ್ಯಾರಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ನಿಮಗೆ ಅಮೆಝಾನಲ್ಲಿ ಈ ಪುಸ್ತಕ ಅವೈಲೇಬಲ್ ಇದೆ. ಇದೀಗ ಈ ಕಾದಂಬರಿಯ ಕಥೆ ಕುರಿತು ಮಾತಾಡೋಣ. ಭೂಲೋಕದಲ್ಲಿ ಅಕಾಲಿಕ ಮರಣ ಆಗಿ ಬಹಳಷ್ಟು ಜನರು ತೀರ್ಕೊಳ್ತಿರ್ತಾರೆ. ಅವರ ಯಾರ ಆತ್ಮನೂ ಸ್ವರ್ಗಕ್ಕೂ ಬರೋದಿಲ್ಲ, ನರಕಕ್ಕೂ ಬರೋದಿಲ್ಲ. ಹೀಗೆ ನರಕದಲ್ಲಿ ಆತ್ಮಗಳೇ ಬರದೆ, ಕೆಲಸಗಳೇ ಇರದೆ ಯಮಧರ್ಮರಾಯನು ಬಹಳ ಚಿಂತಾತರಾಗಿರ್ತಾರೆ. ಇದೇ ನಮ್ಮ ಸ್ವರ್ಗಲೋಕದಲ್ಲೂ ಆಗಿರುತ್ತೆ. ಈ ವಿಷಯದ ಕುರಿತು ಚರ್ಚೆ ಮಾಡೋದಕ್ಕಂತ ಇಂದ್ರನು ತನ್ನ ಮಗಳಾದ ಇಂದ್ರಜಾಳೊಂದಿಗೆ ನರಕಕ್ಕೆ ಪ್ರವೇಶಿಸ್ತಾರೆ. ಯಮಧರ್ಮರಾಯ ಮತ್ತು ದೇವೇಂದ್ರನು ಈ ವಿಷಯ ಕುರಿತು ಚರ್ಚಿಸ್ತಿರ್ಬೇಕಾದ್ರೆ ಇತ್ತಡೆ ಕಾಯೋ ಕೋಣೆಯಲ್ಲಿ ಕಾಯ್ತಿದ್ದಂತಹ ಇಂದ್ರಜಾಳು ಯಾವುದೋ ಒಂದು ಆತ್ಮನ ಬಹಳ ಅಳುತ್ತಿದ್ದ ಶಬ್ದ ಕೇಳಿ ಅದನ್ನ ಹಿಂಬಾಲಿಸ್ತಾ ಹೋಗಿ ಒಂದು ಆತ್ಮ ಸಿಗುತ್ತೆ. ಅದು ತುಂಬಾ ದುಃಖತರಾಗಿರುತ್ತೆ, ತುಂಬಾ ದುಃಖಿತರಾಗಿ ಅಳ್ತಾ ಇರುತ್ತೆ, ನರಳ್ತಾ ಇರುತ್ತೆ. ಆ ಆತ್ಮ ಕೇಳುತ್ತೆ, ಯಾಕೆ ನೀವು ಇಷ್ಟು ನರಳ್ತಿದ್ದೀರಾ ಅಂತ. ಇಂದ್ರಜಾಳ ಪ್ರಶ್ನೆ ಕೇಳಿ ಆತ್ಮ ಕೂಡ ಜೋರಾಗಿ ನಗುತ್ತೆ. ಅಲ್ಲ ತಾಯಿ, ನರಕಕ್ಕೆ ಬಂದು ಕೇಳೋ ಪ್ರಶ್ನೆನಾ ಇದು ಅಂತ. ಅರೆ, ನಾನು ಎಂತ ಪ್ರಶ್ನೆ ಕೇಳಿದೆ ಅಂತ ಇಂದ್ರಜಾಳಗೆ ತಿಳಿದು ಅವಳು ನಗ್ತಾಳೆ. ಹೀಗೆ ಅವರ ಮಾತುಕತೆ ಮುಂದುವರಿಯುತ್ತೆ. ಇದೇ ಕಥೆಯ ಮತ್ತೊಂದೆಡೆ ನಮ್ಮ ಯಮಧರ್ಮರಾಯ ಮತ್ತು ದೇವೇಂದ್ರ ಚರ್ಚಿಸ್ತಿರ್ತಾರಲ್ವಾ, ಈ ಆತ್ಮಗಳು ಯಾಕಾಯ್ತು, ಭೂಲೋಕದಲ್ಲಿ ಯಾಕೆ ಅಕಾಲಿಕ ಮರಣ ಆಯ್ತು ಅಂತ. ಆಗ ಅವರು ಕೇಳ್ತಾರೆ, ಇವಾಗ ನಮ್ಮಲ್ಲೇ ಯಾರಾದ್ರೂ ಒಬ್ರು ಹೋಗಿ ಇದನ್ನ ಪರಿಹರಿಸಲೇಬೇಕು. ಹೀಗೆ ಇದ್ರೆ ಅದು ಸರಿ ಹೋಗೋದಿಲ್ಲ. ನಾವು ವಿಷ್ಣುನ ಕೇಳೋದಕ್ಕಾಗೋದಿಲ್ಲ, ಯಾಕಂದ್ರೆ ಅವರ ಕಲಿಯುಗ ಇನ್ನೂ ಮುಗುದಿಲ್ಲ. ಈಗ ನಾವು ಶಿವನ್ನು ಕೇಳೋದಕ್ಕಾಗೋದಿಲ್ಲ. ಹಾಗಿದ್ರೆ ಯಾರು ಹೋಗೋದು? ನಾವಿಬ್ಬರಂತೂ ನಾನು ಸ್ವರ್ಗನ್ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಇಂದ್ರ ಹೇಳ್ತಾರೆ. ನಾನು ಕೂಡ ನರಕನ್ ಬಿಟ್ಟು ಭೂಲೋಕಕ್ಕೆ ಹೋಗೋಕ್ಕಾಗಲ್ಲ. ಈಗ ಏನ್ ಮಾಡೋದು, ಯಾರನ್ನ ಕಳ್ಸೋದು ಅಂತ. ಹೀಗೆ ಇವರ ಮಾತುಕತೆಯ ಮಧ್ಯದಲ್ಲಿ ಯಮಧರ್ಮರಾಯನಿಗೆ ಒಂದು ಆಲೋಚನೆ ಬರುತ್ತೆ. ನಾವ್ಯಾಕೆ ಇಂದ್ರಜಾನ ಕಳಿಸ್ಬಾರ್ದು? ಇಂದ್ರಜ ಎಷ್ಟಾರು ತಮ್ಮ ಮಗಳಲ್ಲವೇ, ಅವರು ಭೂಲೋಕದಲ್ಲಿ ಹೋಗಿ ಏನ್ ತಪ್ಪಾಗ್ತದೆ, ಏನ್ ಸರಿ ಹೋಗ್ತದೆ, ಯಾಕೆ ಈ ರೀತಿ ಆತ್ಮಗಳು ಕಾಣೆ ಆಗ್ತದೆ, ಇದಕ್ಕೊಂದು ಪರಿಹಾರ ಹುಡುಕ್ಬೋದು ಅಂತ ಹೇಳ್ತಾರೆ. ಆದ್ರೂ ತನ್ನ ಪ್ರೀತಿಯಿಂದ ಬೆಳೆಸಿದ್ದ ಮಗಳನ್ನ ಭೂಲೋಕಕ್ಕೆ ಕಳಿಸೋದ, ಆ ಕಷ್ಟ ಸುಖಗಳು ಅನುಭವಿಸೋದ್ ಬಿಡೋದ, ಅವ್ರು ಯಾವ್ದು ಉತ್ತರ ಕೊಡಕ್ ಹೋಗಲ್ಲ. ಅದರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ಇವರು ವಾಪಸ್ ಇಂದ್ರಜಾಲೊಂದಿಗೆ ಸ್ವರ್ಗಕ್ಕೆ ಹೊರಡೋಣ ಅಂತ ಅನ್ಕೊಂತಾರೆ. ಅದೇ ಕಥೆಯ ಮತ್ತೊಂದೆಡೆ ಇಂದ್ರಜ ಆತ್ಮಕ್ಕೆ ತಮ್ಮ ಕಥೆ ಏನು ಅಂತ ಕೇಳ್ತಾಳೆ. ಆಗ ಆತ್ಮ ತನ್ನ ಕಥೆಯನ್ನು ಹೇಳಕ್ ಶುರು ಮಾಡುತ್ತೆ. ಆತ್ಮ ಮನುಷ್ಯರಾಗಿದ್ದಾಗ ಏನಂದ್ರೆ ಒಂದು ಹುಡುಗಿನ ಬಹಳ ಇಷ್ಟಪಟ್ಟು ಅವ್ರನ್ನ ತನ್ನ ಕುಟುಂಬ ವಿರೋಧಿಸಿದ್ರು ಕೂಡ ಮದುವೆ ಆಗಿರ್ತಾರೆ. ಅವರು ಬಹಳ ವರ್ಷಗಳು ಅವರ 2 ಮಕ್ಕಳೊಂದಿಗೆ ಸುಖವಾದ ಸಂಸಾರ ಮಾಡ್ತಿರ್ತಾರೆ. ಆಗ ಇವರು ಆ ಮನುಷ್ಯನ ಕಡೆಯವರು ಅಂದ್ರೆ ಆತ್ಮದ ಕಡೆಯವರು ಬಂದು ಅವರ ಹೆಂಡತಿ ಮಕ್ಕಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಇವರು ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಸಾಯಿಸೋದಕ್ಕೆ ಬಂದವ್ರನ್ನೆಲ್ಲ ಸಾಯಿಸಿ ಇವ್ರು ಸತ್ತೋಗ್ಬಿಡ್ತಾರೆ ಅಂತ ಹೇಳಿ ದುಃಖದಿಂದ ಅಳ್ತಿರ್ತಾರೆ. ನಾನು ಅಷ್ಟು ಪ್ರೀತಿಸ್ತಿದ್ದ ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಬದುಕಕ್ಕಾಗ್ಲಿಲ್ಲ ಅಂತ ನನಗೆ ನೋವಾಗ್ತಿದೆ ಅಂತ. ಅದನ್ನ ಕೇಳಿ ಇಂದ್ರಜಾಗ ಕೂಡ ದುಃಖ ಆಗುತ್ತೆ. ಮತ್ತೆ ಆತ್ಮ ಇನ್ನೊಂದು ಹೇಳುತ್ತೆ, ನಾನು ಸಾಯೋದು ನಾನು ಹೇಗೋ ಸತ್ತೆ, ನನಗೆ ಒಂದೇ ಒಂದು ಖುಷಿ ಏನಪ್ಪಾ ಅಂತಂದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡಕ್ಕಾಯ್ತು, ನಾನು ಪ್ರೀತಿಸೋ ವ್ಯಕ್ತಿಗಳನ್ನ ಕಾಪಾಡದೆ, ಅದೇ ನನಗೆ ಬಹಳ ಖುಷಿಯ ವಿಷಯ ಅಂತ
ಆನಂದ ಬಾಷ್ಪನ ಸುರಿಸುತ್ತೆ. ಇದನ್ನ ಕೇಳಿ ಇಂದ್ರಜಾಳಿಗೆ ಬಹಳ ಖುಷಿ ಆಗುತ್ತೆ. ಅವ್ರಿಗೆ ಇಷ್ಟು ಅದ್ಭುತವಾದ ಪವಿತ್ರವಾದ ಪ್ರೇಮ ಇರುತ್ತೆ, ಹಾಗಿದ್ರೆ ನಾನು ಭೂಲೋಕದಲ್ಲಿ ಹೋಗ್ಬೇಕು, ನನಗೂ ಇಷ್ಟು ಪ್ರೀತಿಸುವಂತ ಗಂಡ ಮಕ್ಕಳು ಇರಬೇಕು, ನಾನು ಮನುಷ್ಯರ ಹಾಗೆ ಬದುಕಬೇಕು ಅಂತ ಅನ್ಸುತ್ತೆ. ಈ ಆತ್ಮ ಜೊತೆ ಮಾತುಕತೆ ಮುಗಿಸಿ ಇಂದ್ರ ಜೊತೆ ಸ್ವರ್ಗಕ್ಕೆ ಪಯಣ ಶುರು ಮಾಡ್ತಾರೆ. ಹೀಗೆ ಇಂದ್ರ ಮತ್ತು ಇಂದ್ರಜ ತಮ್ಮದೇ ಆದ ಆಲೋಚನೆಯಲ್ಲಿ ಸ್ವರ್ಗಕ್ಕೆ ಹೋಗ್ತಿರ್ಬೇಕಾದ್ರೆ ಇಂದ್ರ ಹಾಗೆ ತನ್ನ ಮಗಳನ್ನ ಗಮನಿಸ್ತಾರೆ. ಯಾಕೆ ಏನಾಯ್ತು ಅಂತ. ಆಗ ಇಂದ್ರಜ ಅಲ್ಲಿ ನಡೆದಿದ್ದು, ಆತ್ಮನ ಭೇಟಿಯಾಗಿದ್ದು, ಆತ್ಮದ ಕತೆ ಕೇಳಿದ್ದು ಎಲ್ಲ ತನ್ನ ತಂದೆಗೆ ಹೇಳ್ತಾಳೆ. ಅಪ್ಪ, ನಾನು ಜೀವನದಲ್ಲಿ ಒಮ್ಮೆ ಆದ್ರೂ ಭೂಲೋಕಕ್ಕೆ ಹೋಗಿ ಇಂಥ ಪ್ರೀತಿಯನ್ನು ಅನುಭವಿಸ್ಬೇಕು, ಇಂಥ ಒಳ್ಳೆ ಗಂಡ ಮಕ್ಕಳು ಇರಬೇಕು ಅಂತ ಹೇಳ್ತಿರ್ತಾರೆ. ಮನುಷ್ಯರ ಜೀವನ ಎಷ್ಟು ಸೊಗಸಲ್ವಾ ಅಂತ. ಅವಾಗ ಇಂದ್ರ ತನ್ನ ಮನಸ್ಸಲ್ಲೇ ಅನ್ಕೊಂತಾರೆ, ಎಷ್ಟು ಸುಖದಲ್ಲಿ ಬದುಕಿರು ನೀನು, ಹೇಗ ಭೂಲೋಕದಲ್ಲಿ ಹೋಗಿ ಅಷ್ಟೊಂದು ಕಷ್ಟ ಸುಖ ಅನುಭವಿಸ್ತೀಯ ಅಂತ. ಎಷ್ಟೇ ಆದ್ರೂ ಇಂದ್ರಜ ನಮ್ಮ ಮಗಳಲ್ವಾ, ಹೇಗ್ ಕಳ್ಸೋದು ಭೂಲೋಕಕ್ಕೆ ಅಂತ ಯೋಚಿಸ್ತಿರ್ಬೇಕಾದ್ರೆ ಅದೇ ಹಾಗೆ ಇಂದ್ರಜಾಳಿಗೆ ಬಹಳ ಆಸಕ್ತಿ ನೋಡಿ ಇಂದ್ರನ ಒಪ್ಕೊಂಡು ಇಂದ್ರಜಾಳಿಗೆ ಆತ್ಮಗಳ ಜವಾಬ್ದಾರಿಯನ್ನು ಕಟ್ಟಿ ಭೂಲೋಕಕ್ಕೆ ಕಳಿಸ್ತಾರೆ. ಭೂಲೋಕದಲ್ಲಿ ಜನನವಾದ ಇಂದ್ರಜ ಎಷ್ಟು ಕಷ್ಟ ಸುಖಗಳನ್ನ ಅನುಭವಿಸ್ತಾರೆ. ಅವ್ರು ಬಯಸಿದ ಪ್ರೀತಿ ಅವ್ರಿಗೆ ಸಿಗುತ್ತಾ, ಈ ಕಾರಣೆ ಆಗ್ತಿದ್ದ ಆತ್ಮಗಳು ಏನಾಯ್ತು, ಹೇಗ್ ಕಾರಣ, ಮೊದಲನೇದಾಗಿ ಅಕಾಲಿಕ ಮರಣ ಯಾಕಾಗ್ತಿತ್ತು, ಸತ್ತ ಆತ್ಮಗಳು ಯಾಕೆ ಅಂದ್ರೆ ಸ್ವರ್ಗಕ್ಕೂ ಬರದೆ ನರಕಕ್ಕೂ ಬರಲಿಲ್ಲ, ಇದಕ್ಕೆಲ್ಲ ಒಂದು ಇವರು ಮುಕ್ತಾಯ ಇಡ್ತಾರ ಅನ್ನೋದೇ ಈ ಆತ್ಮ ಬಂಧನ ಕಾದಂಬರಿ. ಇನ್ನು ಈ ಕಾದಂಬರಿ ಓದಿದ ನಂತರ ನನ್ನ ಅಭಿಪ್ರಾಯ ಕೇಳೋದು ಹಾಗಿದ್ರೆ, ಒಂದು, ಇದು ಸರಳ ಹಾಗೂ ಸ್ವಾಭಾವಿಕವಾಗಿ ನಾವು ಉಪಯೋಗಿಸೋ ಪದಗಳನ್ನ ಉಪಯೋಗಿಸಿದ್ದಾರೆ. ಅದರಿಂದ ನಿಮ್ಗೆ ಪುಸ್ತಕ ಓದೋದಕ್ಕೆ ಸರಳವಾಗಿರುತ್ತೆ. ನೀವು ಹೊಸ ಪುಸ್ತಕ ಓದುಗಾರರಾಗಿದ್ರು ಕೂಡ ನಿಮಗೂ ಕೂಡ ಅಷ್ಟೊಂದು ಕಷ್ಟ ಆಗೋದಿಲ್ಲ, ಬೇಗ ಓದಿ ಮುಗಿಸ್ಬೋದು. ಇದು 119 ಪುಟ ಇದ್ರೆ ನೀವು ಒಂದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು. 2, ಇವರ ಕತೆ ನಿರೂಪಣೆ ಶೈಲಿ. ಇದು ಇವರ ಮೊದಲನೇ ಪುಸ್ತಕ ಆಗಿದ್ರೂ ಸಹ ಇವರ ಕತೆ ನಿರೂಪಣೆ ಶೈಲಿಯಿಂದ ನಾನಂತೂ ಖಂಡಿತ ಹೇಳಬಲ್ಲೆ ಇವರಿಗೆ ಬರವಣಿಗೆ ಅನುಭವ ಇದೆ ಅಂತ. ಇತ್ತೀಚೆಗೆ ಓದಿದ ಹೊಸ ಲೇಖಕರಲ್ಲಿ ಈ ಪುಸ್ತಕ ನನಗೆ ಅಚ್ಚುಮೆಚ್ಚಿನದು. ಇದರಲ್ಲಿ ಸ್ವಲ್ಪ ನನಗೆ ಡಿಸಪಾಯಿಂಟಿಂಗ್ ಅಥವಾ ಪ್ರೋಸ್ ಅಂಡ್ ಕಾನ್ಸ್ ಎಲ್ಲ ಕಡೆ ಇರುತ್ತಲ್ಲ, ಇದರ ಕಾನ್ಸ್ ಏನಂದ್ರೆ ಇದರ ಎಂಡಿಂಗ್. ಇದು ಸ್ವಲ್ಪ ಸ್ಯಾಡ್ ಎಂಡಿಂಗ್ ಇದೆ, ದುಃಖಮಯ ಅಂತ್ಯ. ಇದು ಸ್ವಲ್ಪ ಹ್ಯಾಪಿ ಎಂಡಿಂಗ್ ಆಗಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನನ್ನ ಫೀಡ್ಬ್ಯಾಕ್ ಇದು. ಬಟ್ ಸ್ಟಿಲ್ ಪುಸ್ತಕ ಅಂತ ಬಂದಾಗ ನಾನು ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿದೆ ಇದನ್ನ ಓದೋದಕ್ಕೆ, ಅಂಡ್ ತುಂಬಾ ಬೇಗ ಓದಿ ಮುಗಿಸ್ದೆ ಕೂಡ. ಈಗ ಈ ವಿಡಿಯೋನ ಕೊನೆ ಹಂತಕ್ಕೆ ಬಂದ್ವಿ. ನಿಮ್ಮೆಲ್ರಿಗೂ ಫ್ರೀ ಸ್ಯಾಂಪಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರು ಫ್ರೀ ಸ್ಯಾಂಪಲ್ ಓದ್ಬೇಕು ಅನ್ಕೊಂಡಿದ್ದೀರಾ, ನೀವು ಗೂಗಲ್ ಪ್ಲೇ ಬುಕ್ಸ್ ಅನ್ನೋ ಅಪ್ಲಿಕೇಶನ್ ನಲ್ಲಿ ಆತ್ಮಬಂಧನ ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿ ಓದ್ಬೋದು. ಅದಾದ ನಂತರ ನೀವು ಈ ಬುಕ್ ಆದ್ರೂ ಪರ್ಚೇಸ್ ಮಾಡಿ ಅಥವಾ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ ಬುಕ್ ನ ಕೂಡ ಪಡೆಯಬಹುದು. ಹೀಗಿತ್ತು ನಮ್ಮ ಆತ್ಮ ಬಂಧನ ಪುಸ್ತಕದ ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಈ ಪುಸ್ತಕ ಓದಿದ ನಂತರ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೋದಕ್ಕೆ ನಾನು ಕೂಡ ಬಹಳ ಕಾತುರತೆಯಿಂದ ಕಾಯ್ತಿರ್ತೇನೆ. ನೀವು ಯಾರಾದ್ರೂ ನನಗೆ ಬುಕ್ ರಿಕಮೆಂಡ್ ಮಾಡ್ಬೇಕು ಅನ್ಕೊಂತಿದ್ದೀರಾ, #book for Geetha ಅನ್ನೋ ಹ್ಯಾಶ್ಟ್ಯಾಗ್ ನ ಯೂಸ್ ಮಾಡಿ. ಅಥವಾ ಪ್ರಶ್ನೆ ಕೇಳ್ಬೇಕು ಅನ್ಕೊಂತಿದ್ದೀರಾ, #question for Geetha ಅನ್ನೋ ಹ್ಯಾಶ್ಟ್ಯಾಗ್ ನ ಯೂಸ್ ಮಾಡಿ. ನಾನು ಮತ್ತೆ ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಗೀತಾಂಜಲಿ.